ಒಬ್ಬನೇ
ವರ್ಷಗಳ ನಂತರ ಮನೆ ಮುಂದೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ನನ್ನ ಮಗ ಮಹಾನು ಮತ್ತು ಅರುಣ್ ಮತ್ತು ಅವರೆಲ್ಲ ಸ್ನೇಹಿತರುಗಳು ಇತಿಹಾಸು ಇವರೆಲ್ಲರೂ ಕೂಡ ಮನೆ ಮುಂದೆ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಈ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋಕ್ಕೆ ಅಷ್ಟೊಂದು ಇಚ್ಛೆ ಇರಲಿಲ್ಲ ನನಗೆ. ಆದರೆ ನನ್ನ ಮಗ ಮಹಾನು ಗೃಹಪ್ರವೇಶ ಅವನೇ ಕಟ್ಟಿರ್ತಕ್ಕಂಥ ಮನೆ ಗೃಹಪ್ರವೇಶ ಇತ್ತು. ಸರಳವಾಗಿ ಗೃಹಪ್ರವೇಶ ದಿನವೇ ಹುಟ್ಟುಹಬ್ಬದ ದಿನವೇ ಗೃಹಪ್ರವೇಶ ಮಾಡಬೇಕು ಅಂತೇಳಿ ಒಂದು ಹೇಳಿದ್ದ. ಹಾಗಾಗಿ ಆವತ್ತಿನ ದಿನ ಅಂದರೆ ಇವತ್ತಿನ ದಿನ ಅದಕ್ಕೋಸ್ಕರನೇ ಮುಡಿಪಾಗಿಟ್ಟು ಇವತ್ತೆಲ್ಲ ಸ್ನೇಹಿತರು ನಿನ್ನೆ ರಾತ್ರಿ ಬಹುಶಃ 8 ಗಂಟೆಯಿಂದ ನಿನ್ನೆ ರಾತ್ರಿ 8 ಗಂಟೆಯಿಂದ ಇಲ್ಲಿನವರೆಗೂ ಅನೇಕ ಜನ ಸ್ನೇಹಿತರು, ಬಂಧುಗಳು, ಹಿತೈಷಿಗಳು, ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಖುದ್ದಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಬಂದು ವಿಶ್ ಮಾಡಿದ್ದಾರೆ, ಶುಭಾಶಯಗಳನ್ನು ಕೋರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಮುಖ್ಯವಾಗಿ ನನ್ನ ಕುಟುಂಬ, ನನ್ನ ತಮ್ಮಂದರು, ನನ್ನ ಸಹೋದರಿಯರು ಮತ್ತು ನನ್ನ ನಾದಿನಿಯರು ಮತ್ತು ನನ್ನೆಲ್ಲ ಮಕ್ಕಳು ಇವರೆಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ನನ್ನ ಮನಸ್ಸು ತುಂಬಿ ಬರೋ ರೀತಿಯಲ್ಲಿ ಆಚರಣೆ ಮಾಡಿದ ನಿನ್ನೆಯಿಂದ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಮಹಾನ್ಗೆ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಸಂಪೂರ್ಣವಾಗಿ ಅವನಿಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಎಲ್ಲ ಜವಾಬ್ದಾರಿನ ಹೊತ್ತು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾನೆ. ಹಾಗಾಗಿ ಮತ್ತು ಆ್ಯಸ್ ಯೂಶ್ವಲ್ಲು ಯಾವಾಗಲೂ ಹೇಳೋ ರೀತಿ ನನ್ನ ಜೀವದ ಗೆಳೆಯ ಪಟಾಪಟ್ ರವಿ, ಅವನಿಲ್ಲದೆ ಯಾವುದೋ ಒಂದು ಹಬ್ಬವನ್ನು ಹುಟ್ಟುಹಬ್ಬ ಅಲ್ಲ ನಮಗೆ, ಇದೊಂದು ರೀತಿ ಭಾಳ ಸಂತೋಷ, ಭಾಳ ಸಡಗರವಾದ ದಿನ. ಇವತ್ತು ನಮ್ಮ ಕುಚುಕು ಗೆಳೆಯರಾದಂಥ ಈ ರಾಜ್ಯ ಕಂಡಂತಹ ಒಂದು ಅತ್ಯದ್ಭುತವಾದಂಥ ಒಂದು ಅಭೂತಪೂರ್ವವಾದಂಥ ಕನ್ನಡ ಹೋರಾಟಗಾರರು ನಮ್ಮ ಸ್ನೇಹಿತರಾಗಿ ಪಡೆಯೋದಕ್ಕೆ ನಾವೆಲ್ಲರೂ ಕೂಡ, ನಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಹೆಮ್ಮೆ ಪಟ್ಟಿದ್ದೇವೆ ಮತ್ತು ಪುಣ್ಯನ ಮಾಡಿದ್ವಿ. ನಮ್ಮ ಸ್ನೇಹಿತರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಇಡೀ ಎಲ್ರಿಗೂ ಕೂಡ ಸಡಗರ, ಸಂಭ್ರಮ. ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ತಾಲೂಕಿಗೆ ನೀಡಿರ್ತಕ್ಕಂಥ ಹೋರಾಟಗಳು, ಈ ನಾಡಿಗೆ ದುಡಿದಿರ್ತಕ್ಕಂಥ ಕೊಡುಗೆ ಏನಿದೆ, ತನ್ನ ಇಡೀ ಜೀವನದಲ್ಲಿ ಸುಮಾರು ಇವತ್ತು 52-53 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಂಥ, ಅದಕ್ಕೆ ಜನ ಸಮೂಹ ತಾನಾಗೇ ಬಂದಿದೆ. ಇದು ನಮಗೆ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕವಾದಂಥ ದಿನ. ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ನಮ್ಮ ಒಂದು ಗೆಳೆಯರ ಗುಂಪೇನಿದೆ, ನಮ್ಮ ಶಿಷ್ಣಾದಂಥ ಸೋನಿ ನಾಗರಾಜ್ ಆಗಿರ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರಾದ ಎರಡು ಮಂಜು ಅವರು, ಬಶೀರ್ ಅವರು, RNS ರವಿ ಅವರು, ಪರಶುರಾಮ್ ರಾವ್ ಅವರು, ನಾವೆಲ್ಲರೂ ಸಹ ಈ ಒಂದು ದಿನವನ್ನು ಬಹಳ ಸಂತೋಷವಾಗಿ ನಾವು ಕೊಂಡಾಡ್ತೇವೆ. ಅವರ ಈ ಕೊಡುಗೆ ಅಜರಾಮವಾಗಿರಲಿ, ಅವರ ಹೋರಾಟ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ. ಅವರು ಕಟ್ಟಿದಂಥ ಈ ಕನ್ನಡ ಜಾಗೃತಿ ವೇದಿಕೆ ಇಡೀ ರಾಜ್ಯಾದ್ಯಂತ ಪ್ರಾಯಶಃ ಎಲ್ಲ ಜಿಲ್ಲೆಗಳನ್ನು ಕೂಡ ಪಸರಿಸಿದೆ. ಅವರ ಅಚ್ಚಲ, ಆ ತಾಯಿ ಅವ್ರಿಗೆ ನೀಡಿರ್ತಕ್ಕಂಥ ಕನ್ನಡ ಹೋರಾಟದ ಬಲ ಸದಾ ಇದೇ ರೀತಿಯಾಗಿ ಹಚ್ಚ ಹಸಿರಾಗಿರಲಿ. ಜೊತೆಯಲ್ಲಿ ಕನ್ನಡದ ಗುರುಗಳು, ನನಗೆ ಕನ್ನಡದ ಹೋರಾಟವನ್ನು ಕಲಿಸಿದಂಥ ನನ್ನ ಗುರುಗಳು ಮಂಜುನಾಥ್ ದೇವಣ್ಣವ್ರಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರಿ. ನನ್ನ ಗುರುಗಳಿಗೆ ಇನ್ನೂ ಈ ರಾಜ್ಯದ ನಾಡು, ನುಡಿ, ಭಾಷೆ, ಜಲ ವಿಚಾರದಲ್ಲಿ ಆ ತಾಯಿ ಭುವನೇಶ್ವರಿ ಇನ್ನೂ ಶಕ್ತಿ ಕೊಟ್ಟು ಅವರಿಗೆ ಹೋರಾಟ ಮಾಡಲಿಕ್ಕೆ ಇನ್ನೂ ಹುಮ್ಮಸ್ಸು ಬರಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಸುಮಾರು ವರ್ಷಗಳಿಂದ, ನಾನು ಸುಮಾರು 25 ವರ್ಷಗಳಿಂದ ಒಂದು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಂದೇ ಒಂದು ಕೊರಗಿದೆ, ನನ್ನ ಗುರುಗಳಿಗೆ ಈ ರಾಜ್ಯದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ತುಂಬ ಸರಿ ಇದ್ರ ಹಿಂದೆ ಇರ್ತಕ್ಕಂಥ ಮಾಜಿ ಚಿತ್ರದುರ್ಗ ಲೋಕಸಭೆ MP ಆಗಿರ್ಬೋದು, ಇವತ್ತು ಇರ್ತಕ್ಕಂಥ 15 ಇಂದು ನಮ್ಮ ಭಾವನವರಾದ ಮಂಜುನಾಥ್ ದೇವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಹಾಗೂ ಇನ್ನೂ ಉನ್ನತ ಮಟ್ಟದಲ್ಲಿ ತಮ್ಮ ಸಂಘಟನೆಯನ್ನು ಕರ್ನಾಟಕದಾದ್ಯಂತ ಉನ್ನತ ಮಟ್ಟಕ್ಕೆ ಏರಲಿ ಅಂತ ದೇವರಲ್ಲಿ ಕೋರ್ಕೊಳ್ತೇನೆ. ಅವರು ಅನೇಕ ಕನ್ನಡ ಪರ ಹೋರಾಟಗಳನ್ನು ಮಾಡ್ತಾ
ಈ ನಮ್ಮ ಭಾಗದಲ್ಲಿ ಉನ್ನತ ನಾಯಕನಾಗಿ ಅವರು ಬೆಳೆದಿರೋದು ನಮ್ಮ ಹೆಮ್ಮೆ. ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅದೇ ರೀತಿ ಈ ದೊಡ್ಡ ಕುಟುಂಬದಲ್ಲಿ ದೊಡ್ಡ ಮಗನಾಗಿ ಅವರು ಭಾರಿ ನಮ್ಮ ಕುಟುಂಬಕ್ಕೆ ಏನೇ ಒಂದು ಸಣ್ಣ ಇದಾದ್ರೂ ಘಟನೆ ಆದ್ರೂ ಬಂದು ನಿಂತ್ಕೊಳ್ಳೋ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ದೇವಣ್ಣನವರು ಮತ್ತೆ ನಮ್ಮ ಪಟಾಪಟ್ ಸಾಹೇಬ್ರ ರವೀಂದ್ರನಾಥ್ ಅಂತ ನಾಯಕರು ನಮಗೆ ಸದಾ ಕಾಲ ನಮ್ಮ ಬೆನ್ನೆಲುಬಾಗಿ ಬಡವರ ಬಂಧುಗಳಾಗಿ ನಿಂತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, 100 ವರ್ಷ ಆಯಸ್ಕೊಟ್ಟು ಅವ್ರಿಗೆ ಮತ್ತೆ ಅವರ ಸಂಸಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡೆ. ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ದೇವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಮೊದಲಿಗೆ ಹೇಳ್ಬಿಡ್ತೀನಿ. ನಮ್ಮ ಕುಟುಂಬದ ಒಂದು ಶಕ್ತಿ ಇವರು. ಇಡೀ ರಾಜ್ಯ ಕಂಡಂಥ ಹುಟ್ಟು ಹೋರಾಟಗಾರರಿವರು. ಇವರಿಗೆ ಇಡೀ ರಾಜ್ಯವೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷವಾದಂಥ ದಿನ. ನನ್ನ ಕಣ್ಣಿಗೆ ಕಾಣಿಸೋಂಥ ನಿಜವಾದ ದೇವರು ನಮ್ಮ ತಂದೆಯವ್ರದ್ದು ಹುಟ್ಟಿದಬ್ಬ. ಅದಾದಮೇಲೆ ಈ ಒಂದು ತಿಂಗಳು ಭಾಳ ವಿಶೇಷ ನನಗೆ. ಯಾವತ್ತು ನನ್ನ ಲೈಫಲ್ಲಿ ಹೆಂಗೆ ಏಪ್ರಿಲ್ 14, ಅದಾದಮೇಲೆ ಸೆಪ್ಟೆಂಬರ್ 18 ಇದೆಲ್ಲ, ಅದಾದಮೇಲೆ ಅಕ್ಟೋಬರ್ 6. ಏಪ್ರಿಲ್ 14 ಅಂಬೇಡ್ಕರ್ ಅವ್ರ ಜಯಂತಿ, ಅದೇ ರೀತಿ ಸೆಪ್ಟೆಂಬರ್ 18 ವಿಷ್ಣುದಾದವ್ರು ಹುಟ್ಟಿದಬ್ಬ, ಅದೇ ರೀತಿ ಅಕ್ಟೋಬರ್ 6 ಬಂದು ನನ್ನ ಬಾಸು ಧ್ರುವಣ್ಣವ್ರು ಹುಟ್ಟಿದಬ್ಬ. ಅದೇ ರೀತಿ ನನಗೆ ಕಣ್ಣು ಕಾಣಿಸುವಂಥ ನಿಜವಾದ ದೇವರುಗಳು ಬಂದು ಜೂನ್ 9 ಮತ್ತು 11 ಹುಟ್ಟಿದಂಥ ದಿನ. ಭಾಳ ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಎಲ್ರಿಗೂ ಒಬ್ಬೊಬ್ಬರು ತಂದೆ ಇರ್ತಾರೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮೀಡಿಯಾಗಳಲ್ಲಿ. ನಮ್ಮ ರವಣ್ಣ ದೇವಣ್ಣ ಇವರಿಬ್ಬರು ಕುಚ್ಕು ಗೆಳೆಯರು. ಇವರ ಬಂಧನ ಅನುಬಂಧನ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಬಿಡಿಸಲಾಗದಂಥ ಬಂಧನ. ಅದೇ ರೀತಿ ಮುಂಚಿತವಾಗಿ ರವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೇಳ್ಕೊತಾ ಇದ್ದೆ. ಗಡಿನಾಡು ಕನ್ನಡ ಪುರಸ್ಕೃತರು ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಗಡಿಭಾಗದ ಕರುನಾಡ ಹುಲಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರರು, ನಮ್ಮ ನೆಚ್ಚಿನ ಮಾರ್ಗದರ್ಶಕರು, ನಮ್ಮ ಗುರುಗಳು, ಅನೇಕ ನನ್ನಂಥ ಯುವಕರನ್ನ ಬೆಳೆಸಿದಂಥ ಒಂದು ಕೀರ್ತಿಗೆ ಅವರು ಸದಾ ಯಾವಾಗಲೂ ಇರ್ತಾರೆ. ಹಾಗಾಗಿ ಅಖಂಡ ಕರ್ನಾಟಕದ ಎಲ್ಲ ನನ್ನ ಕನ್ನಡ ಜಾಗೃತಿ ವೇದಿಕೆಯ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಅವತ್ತು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಭುವನೇಶ್ವರಿ ವರಪುತ್ರನಂತೆ ಅಂತ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ ತಮಗೆಲ್ಲರೂ ಗೊತ್ತಿದೆ, ಯಾವುದೇ ಈ ನಾಡಿಗೆ ಅನ್ಯಾಯ ಆದಾಗ ನಾನು ಎಲ್ಲೋ ಇದ್ದವನ್ನ 12 ವರ್ಷ ಆಯಿತು. ನಾನು ಶಾಲೆ ಬಿಟ್ಟ ಮೇಲೆ ನನ್ನ ಗುರುಗಳು ಅಂತ ನನಗೆ ಮಾರ್ಗದರ್ಶಿ ಕೊಟ್ಟಂಥ ನಮ್ಮ ದೇವಣ್ಣವ್ರು 12 ವರ್ಷದಿಂದ ಸತತವಾಗಿ ನನ್ನ ಸಮಾಜದಲ್ಲಿ ಗುರ್ಸೋದಕ್ಕೆ ನನ್ನ ಆಧಾರ ಸ್ತಂಭ ಅವರು ನನಗೆ ನನ್ನ ಜೀವನದಲ್ಲಿ. ಅವ್ರಿಗೆ ಇನ್ನೂ 100 ವರ್ಷ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ಆತ್ಮೀಯ ಗುರುಗಳು ನಾನಿವತ್ತು ಇಲ್ಲಿ ಸಮಾಜದ ಮುಖ್ಯವಾಹಿನಿ ಬರಬೇಕಂತ ಅವರೇ ಕಾರಣಕರ್ತರು. ನಾವೆಲ್ಲೋ ಬಿಸ್ನೆಸ್ ಮಾಡ್ಕೊಂಡಿದ್ವಿ. ನನ್ನ ಸಮಾಜ ಸಂಘಟನೆ ಕರ್ಕೊಂಡು ಇವತ್ತು ನನ್ನ ಒಂದು ತಾಲೂಕು ಮಟ್ಟ ಗುರುತಿಸಿದ್ರೆ ಅವರೇ ನನ್ನ ಗುರುಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ವರಪುತ್ರರು, ಮೇರು ನಟ ಅಂತ ಹೇಳಿ ತಪ್ಪಾಗಲಾರ್ದು. ಏನೇ ಕರ್ನಾಟಕದಲ್ಲಿ ಕನ್ನಡ ವಿಚಾರ ಬಂದಾಗ ಅವರು ಮುಂಚೂಣಿಯಾಗಿ ನಿಂತ್ಕೊಳ್ಳೋಂಥ ಏಕೈಕ ವ್ಯಕ್ತಿ ಅಂದರೆ ಇವರು ನಮ್ಮ ಗುರುಗಳಂತ ಧನ್ಯದೇವರು. ಅವರಿಗೆ 100 ವರ್ಷ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಇನ್ನು ನಮ್ಮ ಭಾಷೆ ಹೆಚ್ಚಿಗೆ ಹೋರಾಟ ಮಾಡಲಿ ಅಂತ ನವ ಯುವಕರಾದಂಥ ದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನೇ ಹೇಳ್ತಾ ಇದ್ದೀನಿ. ಮೆಜೆಸ್ಟಿಕ್ ನವಯುಗದ ಹೋಟೆಲಲ್ಲಿ ಬಿರಿಯಾನಿ ಅಂದರೆ ಭಾಳ ಚಿರ ಯುವಕರು, ಹಾಗಾಗಿ ಅದನ್ನು ತಿಂದು ಯುವಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಈ ಪ್ರಕೃತಿ ನೀಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಜೈ ಬಿ.